ಹಲೋ ಫ್ರೆಂಡ್ಸ್, ನಮಸ್ಕಾರ. ಮರಳಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ದಾಗ ಇದೀವಿ ರೀ. ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು KSR ಬೆಂಗಳೂರಿಂದ ಬೆಳಗಾವಿಗೆ ಮೋಸ್ಟ್ ಅವೈಟೆಡ್ ವಂದೇ ಭಾರತ್ ಇನಾಗ್ರಲ್ ರನ್ ಐತಿ. ಹಂಗೆ ಇನಾಗ್ರಲ್ ಪಾಸಸ್ಸು ಸಿಕ್ಕೈತಿ. ನಾವಂತೂ ಭಾಳ ಎಕ್ಸೈಟ್ ಇದ್ದೀವಿ ಈ ಜರ್ನಿಗೆ, ಇನಾಗ್ರಲ್ ರನ್ ಜರ್ನಿ ಮಾಡೋಕೆ. ಯಾಕಂದರೆ 2 ವರ್ಷದಿಂದ ಕಾದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಸಾಕಾಗಿತ್ತು. ಅಂತೂ ಇಂತೂ KSR ಬೆಂಗಳೂರಿಂದ ಬೆಳಗಾವಿಗೆ ವಂದೇ ಭಾರತ್ ಇವತ್ತು ಇನಾಗ್ರಲ್ ಆಗತೈತಿ. ಖುಷಿ ವಿಷಯ ಏನಂದರೆ ಇವತ್ತು ಏನಾಗ್ರಲ್ಲ, ನಾಳೆ ಅದರದ್ದು ಫಸ್ಟ್ ಕಮರ್ಷಿಯಲ್ ಜರ್ನಿ ಸ್ಟಾರ್ಟ್ ಅದ ರೀ. 5:20 ರಿಟರ್ನ್ ಬೆಳಗಾವಿಯಿಂದ ಹೊರಡತ್ತ. ಬರ್ರಿ, ಈ ಇನಾಗ್ರಲ್ ಜರ್ನಿ ಕಂಪ್ಲೀಟ್ ಎಂಡ್ ಟು ಎಂಡ್ ಮಾಡೋಕೆ ನಾವಂತೂ ರೆಡಿ ಇದ್ವಿ. ಆ್ಯಕ್ಚುಲಿ ನಮ್ಮ KSR ಬೆಂಗಳೂರಿಂದ ಬೋರ್ಡ್ ಆಗಬೇಕಿತ್ತು, ಅಲ್ಲಿ ಕಾರಣಾಂತರಗಳಿಂದ ಆಗೋಕ್ಕಾಗಿಲ್ಲ. ಈಗ ಯಶವಂತಪುರಿಂದ ಬೋರ್ಡ್ ಆಗೈತಿವಿ. ಟ್ರೈನ್ ಬರತ್ತೆ, ಇನ್ನೇನ ಹೋಗುನ್ ಬರ್ರಿ ಒಳಗೆ. ಇನಾಗ್ರಲ್ ರನ್ನಿಗೆ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಬರುತ್ತೆ ರೀ. ಆಲ್ರೆಡಿ ಎಲ್ಲ ಸೆಕ್ಯೂರಿಟಿ ಫುಲ್ ಟೈಟ್ ಐತಿ. ನಮ್ಮನ್ನ ಯಾಕೆ KSR ಒಳಗೆ ಬಿಡಲಿಲ್ಲ ಅಂದ್ರೆ ಅಲ್ಲಿ ಪ್ರೈಮ್ ಮಿನಿಸ್ಟರಿಂದ ಫ್ಲಾಗ್ ಆಫ್ ಇರೋದ್ರಿಂದ ಸೆಕ್ಯೂರಿಟಿ ಭಾಳ ರಿಸ್ಕ್ ಅದ. ಅದ್ರ ಸಲುವಾಗಿ ಎಲ್ಲ ಯಾರನ್ನೂ ಬಿಟ್ಟಿಲ್ಲ. ಇಲ್ಲಿಂತ್ರನ ಬೋರ್ಡಿಂಗ್ ಅದ ನಮ್ದು ಯಶವಂತಪುರಿಂದ. ಇನಾಗ್ರಲ್ ಫಂಕ್ಷನಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿಯ ತಯಾರಿ ಕಂಪ್ಲೀಟ್ ಆಗೈತೆ ರೀ. ಅಲ್ಲಿ KSR ಬೆಂಗಳೂರಿಂದ ಮೇನ್ ಸ್ಟೇಷನಿಂದ ಮಾನ್ಯ ಪ್ರಧಾನಮಂತ್ರಿಯವರು ಫ್ಲಾಗ್ ಆಫ್ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ಇವ್ರು ರಿಸೀವ್ ಮಾಡ್ಕೋತಾರೆ, YPRದವ್ರು ಯಶವಂತಪುರದವ್ರು. ಮತ್ತು ಇಲ್ಲಿಂತ್ರನೂ ಫ್ಲಾಗ್ ಆಫ್ ಆಗುತ್ತೆ. ಫ್ಲಾಗ್ ಆಫ್ ಆಗಿ ನೆಕ್ಸ್ಟ್ ಟುವರ್ಡ್ಸ್ ಬೆಳಗಾವಿಗೆ ಮೂವ್ ಆಗತ್ತೆ ರೀ. ಬರ್ರಿ ತೋರಿಸ್ತೀನಿ ಫಂಕ್ಷನ್ ಪ್ರಿಪ್ರೇಷನ್ಸ್ ಏನೇನದ ಅಂತ. ಫ್ರೆಂಡ್ಸ್ ಎಲ್ಲ ಪಾಸ್ ಸಿಕ್ಕಿದ ಖುಷಿ ಒಳಗೆ ಎಂಜಾಯ್ ಮಾಡಕತ್ತಾರ. ವಂದೇ ಭಾರತ್ ಇನಾಗ್ರಲ್ಗೆ ಪೇಂಟಿಂಗ್ಸ್ ಮಾಡ್ಯಾರ ನೋಡ್ರಿ. ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಂತೂ ಫುಲ್ ಶೃಂಗಾರ ಮಾಡ್ಯಾರ ರೀ. ನೋಡ್ರಿ ಇನಾಗ್ರೆನ್ಸ್ ಬ್ಯಾನರ್ಗಳೆಲ್ಲ ಇದಕ್ಕೆ ವಂದೇ ಭಾರತ್ ಇನಾಗ್ರಲ್ ಮಾಡಾಕತ್ತೀವಿ ಅನ್ನೋದು ಹಾಕ್ಯಾರ. ಕಮರ್ಷಿಯಲ್ ಹಬ್ಬ ಮತ್ತು ಉದ್ಯೋಗ ಅವಕಾಶ ಬೆಳೀಲಿ. ಯಶವಂತಪುರಿಂದ ಫ್ಲಾಗ್ ಆಫ್ ಮಾಡೋಕೆ ಏನೇನು ಪ್ರಿಪ್ರೇಷನ್ ಮಾಡ್ಬೇಕಲ್ರಿ, ಎಲ್ಲ ಪ್ರಿಪ್ರೇಷನ್ ಆಗೈತಿ. ಆನ್ ಬೋರ್ಡ್ ಕ್ಯಾಟ್ರಿಂಗ್ದವರು ವಾಟರ್ ಬಾಟಲ್ ಫಿಲ್ ಮಾಡೋಕೆ ನೋಡಿರಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಾರು. ಇನ್ನೇನಿದ್ರು ನಾ ಇಲ್ಲಿ ತನಕ ಎಷ್ಟು ವಂದೇ ಭಾರತ್ ಇನಾಗ್ರಲ್ ಜರ್ನಿ ಕಮರ್ಷಿಯಲ್ ಜರ್ನಿ ಮಾಡಿದ್ರು, ಅರೈವಲ್ ಯಾವುದೂ ಕ್ಯಾಪ್ಚರ್ ಮಾಡಿದ್ದಿಲ್ಲ. ಇದು ಫಾರ್ ದಿ ಫಸ್ಟ್ ಟೈಮ್ KSR ಬೆಂಗಳೂರಿಂದ ಬೆಳಗಾವಿ ಹೋಗುವಂಥ ವಂದೇ ಭಾರತ್ನ ಅರೈವಲ್ ಇಷ್ಟು ದಿವ್ಸ ಒಳಗಡೆಯಿಂದ ಶೂಟ್ ಮಾಡ್ತಿದ್ವಿ. ಅರೈವಲ್ ಯಾವುದೂ ಶೂಟ್ ಮಾಡ್ತಿರಲಿಲ್ಲ. ಇನಾಗ್ರಲ್ ಅರೈವಲ್ ಬರೀ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಇನಾಗ್ರಲ್ ಅರೈವಲು ಶೂಟ್ ಮಾಡೋಣ, ನಿಮಗೂ ತೋರಿಸೋಣ. ಹಂಗೆ ಪಾಸ್ ಸಿಕ್ಕಿದಂತೂ ಇನ್ನೂ ಖುಷಿ. ಉತ್ತರ ಕರ್ನಾಟಕ ಜನದ ಬಹುದಿನಗಳ ಬೇಡಿಕೆಯಾದ KSR ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಇನಾಗ್ರಲ್ ಆಗತ್ತೈತೆ ರೀ. ಅದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಕತ್ತಾವ. ಉತ್ತರ ಕರ್ನಾಟಕ ಜನದ ಭಾಳ ಅಂದ್ರೆ ಭಾಳ ಬೇಡಿಕೆ ಇತ್ತು ರೀ. ಇದು ಹಾಕ್ಬೇಕಂತೇಳಿ 2 ವರ್ಷಗಳ ಕನಸು ನೋಡ್ರಿ ಇದು ಎಲ್ಲರದು. ಇವತ್ತು ನೆರವೇರಕ್ಕಾಗತ್ತೆ. ಸ್ಟೇಷನ್ ಪೂರ್ತಿ ತಯಾರಿ ಮಾಡ್ಯಾರ್ರಿ ವಂದೇ ಭಾರತನ ವೆಲ್ಕಮ್ ಮಾಡ್ಕೊಳಕ್ಕೆ. KSR ಬೆಂಗಳೂರು ರಾಜ್ಯದ ರಾಜಧಾನಿಯಿಂದ ಕುಂದಾನಗರಿಗೆ ಸಂಪರ್ಕಿಸುವಂಥ ಮೊದಲ ವಂದೇ ಭಾರತ್ ರೀ. 2 ವರ್ಷದಿಂದ ಎಲ್ಲ ಜನರಿಗೆ ಕಾದು ಈಗ ಬರ್ತೈತೆ ಅಂತ ಫೈನಲಿ ಸೋಮವಾರದಿಂದ ಇದ್ರದ್ದು ಕಮರ್ಷಿಯಲ್ ಜರ್ನಿ ಆಗತ್ತೆ ರೀ. ಅದು ಬೆಳಗಾವಿಯಿಂದನ ಎಲ್ಲ ಕಂಪ್ಲೀಟ್ ಪ್ರಿಪ್ರೇಷನ್ಸ್ ನಡೆದಿದೆ ರೀ. ಆಲ್ಮೋಸ್ಟ್ ಆಲ್ ಡನ್ ಆಗೈತಿ. ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಬರುತ್ತೆ ಯಶವಂತಪುರದಾಗ. ಆನ್ ಬೋರ್ಡ್ ಕ್ಯಾಟ್ರಿಂಗ್ದವ್ರಿಗೆ ಅವ್ರಿಗೆ ಏನೇನು ಬೇಕೆಲ್ಲ ತಂದು ಇಟ್ಕೊಂಡಾರ. ಇವತ್ತು ಟೋಟಲ್ ಆಗಿ 3 ವಂದೇ ಭಾರತ್ಗಳು ಇನಾಗ್ರಲ್ ಆಗತ್ತವ ರೀ. ಅದ್ರೊಳಗೆ ಒಂದು ಕರ್ನಾಟಕದಿಂದ ಆಗತೈತಿ, ನಿಮಗೆಲ್ಲರಿಗೂ ಗೊತ್ತಿರೋ KSR ಬೆಂಗಳೂರಿಂದ ಬೆಳಗಾವಿಗೆ. ಇನ್ನೊಂದು ಪುಣೆಯಿಂದ ನಾಗ್ಪುರಿಗೆ ಅಜ್ನಿಗೆ ಆಗತೈತಿ. ಅದಾದ್ಮೇಲೆ ಅಮೃತ್ಸರಿಂದ ಕಟ್ರಾಕ್ ಒಂದಾಗ ಆಗತೈತಿ. ಟೋಟಲ್ 3 ವಂದೇ ಭಾರತ್ಗಳು ಇನಾಗ್ರಲ್ ಆಗತ್ತ ಇವತ್ತು. ಈ ಇನಾಗ್ರಲ್ ಟ್ರೈನಿಂದ ನಂಬರ್ ಆಗ ಹೇಳಿದ್ದೀನಿ 06575 ನೋಡ್ರಿ. KSR ಬೆಂಗಳೂರಿಂದ ಬೆಳಗಾವಿಗೆ ಹೋಗುವಂಥ ವಂದೇ ಭಾರತ್ ಬಂತೀಗ. ಎಷ್ಟು ಎಕ್ಸೈಟೆಡ್ ಅದೀವಿ ಅಂದರೆ ಭಾಳ ಎಕ್ಸೈಟೆಡ್ ಅದೀವಿ ನಾವರ. 2 ವರ್ಷಗಳ ಕನಸು ಇವತ್ತು ಎಲ್ಲಾರ್ದು ನನಸಾತ್ ನೋಡ್ರಿ. ಬರ್ರಿ, ಡೆಕೋರೇಷನ್ ಅಂತೂ ಇಷ್ಟು ಮಸ್ತ್ ಐತಂದ್ರೆ ನಾವಂತೂ ವೇಟ್ ಅದೀವಿ ರೀ ಇನಾಗ್ರಲ್ ಜರ್ನಿ ಮಾಡೋಕೆ. ಅಂತೂ ಫೈನಲಿ 2 ವರ್ಷಗಳ ಕನಸು ಉತ್ತರ ಕರ್ನಾಟಕ ಬಂದಿದ್ದು ಬೆಂಗಳೂರದು ಅವ್ರದ್ದು ನನಸಾಯ್ತು ನೋಡ್ರಿ. ಡೆಕೋರೇಷನ್ ಇಷ್ಟು ಮಸ್ತ್ ಆಗೈತಂದ್ರೆ ಹೇಳಕ್ಕವಲ್ರಿ. ಅದ ನೋಡಕ್ಕೆ 2 ಕನಸು ಸಾಲ್ವಲ್ಲಾಗೈತಿ.
ಮಾತರಂ. ನೋಡ್ರಿ ಒಂದೇ ಭಾರತ್ ಹೆಂಗ್ ಕಾಣಕತೈತಿ. ಜೈ. ಫೈನಲಿ ವಿಧಾನಸೌಧದಿಂದ ಸುವರ್ಣಸೌಧಕ್ಕೆ ಹೋಗುವಂತ ಒಂದೇ ಭಾರತ್ ರೀ. ನಾವೊಂದು ಫುಲ್ ಎಕ್ಸೈಟೆಡ್ ಇದೀವಿ. ಬರ್ರಿ ಎಂಡ್ ಟು ಎಂಡ್ ಕಂಪ್ಲೀಟ್ ಜರ್ನಿ ಮಾಡೋಣ ಇದ್ರದ. ನೋಡ್ರಿ ಡೋರ್ಸ್ ಓಪನ್ ಆಗ್ತಾವೀಗ. ರಾಜ್ಯದ ರಾಜಧಾನಿಯಿಂದ ಉತ್ತರ ಕರ್ನಾಟಕ ಸಂಪರ್ಕಿಸುವಂತ ಒಂದೇ ಭಾರತ್ ಬಲಗಾಲಿ ಇಟ್ಟು ಹತ್ತಿದೀವಿ ರೀ. ಇಂಟೀರಿಯರ್ ಮಾತ್ರ ಫುಲ್ ಡೆಕೋರೇಷನ್ ಮಾಡಿ ಮನಗಂಡ ಮಾಡ್ಯಾರ. ಇದು ಎಕ್ಸಿಕ್ಯೂಟಿವ್ ಚೇರ್ ಕಾರ ನೋಡ್ರಿ. ಇದು ಚೇರ್ ಕಾರ ರಾಜ್ಯದ ರಾಜಧಾನಿ ವಿಧಾನಸೌಧದಿಂದ ಸುವರ್ಣಸೌಧಕ್ಕೆ ಹೋಗುವಂಥ ಮೊದಲ ಒಂದೇ ಭಾರತ್ ನೋಡ್ರಿ. ಇದು ಫುಲ್ ಎಕ್ಸೈಟ್ ಇದೀವಿ ನಾವಂತರೂ. ಒಂದೇ ಭಾರತಿಂದ ಇದು ಹೊಸ ರೇಕಿನ ಇಂಟೀರಿಯರ್ ಹೇಳ್ಬೇಕಂದ್ರೆ ರೀ, ಇದು ಬಂದ್ಬಿಟ್ಟು ಚೇರ್ ಕಾರ 3x2 ಕಾಂಬಿನೇಷನ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಆರ್ಮ್ ರೆಸ್ಟ್, ಟ್ರೈ ಟೇಬಲ್ಸ, ನಿಮಗಿಲ್ಲಿ 1 ಟಚ್ ರೀಡಿಂಗ್ ಲ್ಯಾಂಪ್ಸ, ಲಾರ್ಜ್ ವಿಂಡೋ ವಿವಿಗೆ ಮತ್ತು ಸನ್ ಬ್ಲೈಂಡರ ಕರ್ಟನ್ ಸಿಗ್ತಾವೆ. ಈ ಟೈಪ್ ಇದು ಇಂಟೀರಿಯರ್ ಇರುತ್ತೆ. 2x2 ಪುಷ್ ಬ್ಯಾಕ್ ಸೀಟ್ ಸಿಗ್ತಾವೆ ನಿಮ್ಗೆ ಇದ್ರೊಳಗೆ. ಇದು ಕಂಪ್ಲೀಟ್ ಒಂದೇ ಭಾರತ್ ಕೋಚಿಂಗ್ C7 ರೀ. ಡೋರ್ಸ್ ಕ್ಲೋಸ್ ಆಗಾಕತ್ತು ಆಲ್ರೆಡಿ. ಡೋರ್ಸ್ ಕ್ಲೋಸ್. ಇನ್ನು ಯಶವಂತಪುರಿಂದ ಡಿಪಾರ್ಟ್ ಆದೀವಿ ರೀ. ಯಶವಂತಪುರಿಂದ ಹೊರಡೋನಿ ನಾವು. ಫೈನಲಿ ಹಾಂಕ್ ಆತ್ರಿ. ಬರ್ರಿ ಯಶವಂತಪುರಿಂದ ಡಿಪಾರ್ಟ್ ಆತ ಟ್ರೈನ್ ಹೊರಡೋನಿನ. ನೆಕ್ಸ್ಟ್ ಇದ ಅಫಿಷಿಯಲ್ ಇವತ್ತಿನ ಇನಾಗ್ರಲ್ ಅಫಿಷಿಯಲ್ ಸ್ಟಾಪ್ ಬಂದ್ಬಿಟ್ಟು ತುಮಕೂರು ಒಳಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಯಾರ ಅಂತ ಹೇಳ್ತೀನಿ. ಪೂರ್ತಿ ಕಂಪ್ಲೀಟ್ ಟ್ರೈನಿಂದ ಇಂಟೀರಿಯರ್ಸು ಫೀಚರ್ಸ್ ಏನೇನದ ಎಲ್ಲ ಹೇಳ್ತೀನಿ. ನನ್ನ ಸೀಟ್ ನಂಬರ್ ಬಂದ್ಬಿಟ್ಟು 9 ವಿಂಡೋ ಸೈಡ್. ಟೈಮ್ ಆಗ್ಲಿಕ್ಕೆ ಅದ್ರಿ 11:50 ಎಕ್ಸಾಕ್ಟಾಗಿ ಯಶವಂತಪುರ ಡಿಪಾರ್ಟ್ ಆಯ್ತು ನೋಡ್ರಿ. ಯಶವಂತಪುರದಾಗೂ ಫ್ಲಾಗ್ ಆಫ್ ಆತ. ಇದಕ್ಕೆ ಇನಾಗ್ರಲ್ ಫ್ಲಾಗ್ ಆಫ್. ಇನ್ನು ಈ ಟ್ರೈನಿಂದು ಫೀಚರ್ಸ್ ಹೇಳ್ಬೇಕಂದ್ರೆ ಇಲ್ಲಿ ಡಿಸ್ಪ್ಲೇ ಬೋರ್ಡ್ ಸಿಗತ್ತೆ ರೀ. ಕೋಚ್ ಪೊಸಿಷನ್ ಇಲ್ಲೊಂದು ಲಾರ್ಜ್ ಡಿಸ್ಪ್ಲೇ ಸಿಗತ್ತಾ. ಟ್ರೈನ್ ಸ್ಟೇಷನ್ ಯಾವ ಸ್ಟೇಷನ್ ಆಗದ, ನೆಕ್ಸ್ಟ್ ಬರೋ ಸ್ಟೇಷನ್, ಟೈಮ್, ಸ್ಪೀಡ. ಇದೊಂದು ಪುಷ್ ಮಾಡಿದ್ರೆ ಡೋರ್ ಕ್ಲೋಸ್ ಆಗಿ ಓಪನ್ ಆಗತ್ತಾ. ಬಟ್ ಈಗ ಅದನ್ನು ಕ್ಲೋಸ್ ಮಾಡೋದು ಅನ್ಸತ್ತೆ. ಇನ್ನು ಸೀಟ್ಸ್ ಪೊಸಿಷನ್ಗೆ ಬಂದ್ರೆ ನಿಮ್ಗೆ ವರ್ಕ್ ಮಾಡೋಕೆ ಅಥವಾ ಮೀಲ್ಸಿಗೆ ಟ್ರೇ ಟೇಬಲ್, ಫುಡ್ ರೆಸ್ಟ್ಗಳು, ವಾಟರ್ ಬಾಟಲ್ ಹೋಲ್ಡರ. ನೆಕ್ಸ್ಟ್ ಈ ಕಡೆ ಕೆಳಗೆ ಸಿ ಟೈಪ ಮತ್ತು USB ಕೇಬಲ್ ಮತ್ತು ಚಾರ್ಜಿಂಗ್ ಪಾಯಿಂಟ್ಗಳು ಸಿಗ್ತಾವೆ, ಪೋರ್ಟ್ಗಳು. ಅದೇ ಥರ ಆರ್ಮ್ ರೆಸ್ಟ್ ಐತ್ರಿ. ಆರ್ಮ್ ರೆಸ್ಟ್ ಆಗ ಈ ಕಡೆ ಬಂದ್ರೆ ಪುಷ್ ಬ್ಯಾಕ್ ಸೀಟ್ಸ್ ಹಿಂಗೆ ಹೋಲ್ಡ್ ಆಗ್ತಾವೆ. ಸೆಮಿ ಸ್ಲೀಪರ್ ಟೈಪ ನೋಡ್ರಿ. ಟ್ರೈನಾಗ ಬರ್ತಿದ್ದಂಗೆ ನಮ್ಗೆ 1/2 ಲೀಟ್ರ್ ವಾಟರ್ ಬಾಟಲ್ ಕೊಟ್ಟು ವೆಲ್ಕಮ್ ಮಾಡಿದರು. ನೆಕ್ಸ್ಟ್ ಇನ್ನು ಸ್ನ್ಯಾಕ್ಸ್ ಕೊಡ್ತಾರೆ ಅನ್ಸತ್ತ. ಸ್ನ್ಯಾಕ್ಸ್ ಅಟ್ಟಿ ಬರ್ರಿ ಏನೇನು ಸರ್ವ್ ಮಾಡ್ತಾರೆ ನೋಡೋಣ ಏನಾಗ್ರಲ್ಲ ಒಳಗೆ. ಥ್ಯಾಂಕ್ ಯು ಸರ್. ನೋಡ್ರಿ ಟಿಫನ್ ಕೊಟ್ಟರು. ಟಿಫನಾಗಿ ಏನೇನೈತೆ ಅಂತ ಹೇಳ್ತೀನಿ ನಿಮಗೆ. ಸರ್ವಿಸ್ ಅಂತೂ ಫುಲ್ ಫಾಸ್ಟ್ ಅದ. ವಾಟರ್ ಬಾಟ್ಲ್ ಆದ ತಕ್ಷಣ ಟಿಫನ್ ಕೊಟ್ಟಾರ, ಮಾರ್ನಿಂಗ್ ಟಿಫನ್. ಬರ್ರಿ ನೋಡ್ರಿ ವೆಲ್ಕಮ್ ಮಾಡಿದರು. ಅನೌನ್ಸ್ಮೆಂಟ್ ಆಗುತ್ತೆ ಟ್ರೈನ್. ಬರ್ರಿ ಫಸ್ಟ್ ಮೀಲ್ಸ್ ಕೊಟ್ಟಾರು. ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ. ಮೀಲ್ಸ್ ಐತಿ ಏನೈತೆ ಅಂತ ಓಪನ್ ಮಾಡಿ ತೋರಿಸಿ ನಿಮಗೂ ನೋಡೋದ್ರಿ. ಉದ್ಘಾಟನಾ ಪ್ರಯಾಣಕ್ಕೆ ಸ್ವಾಗತ ಅಂತ ಬರ್ದಾರು. BGM to SBC BGM A to B ಕ್ಯಾಟ್ರಸ್ ದವ್ರದಿದ್ದ ಚಲೋ ಇರ್ತೈತಿ ನೋಡ್ರಿ. ಹೋಳಿಗೆ ಊಟ ಕೊಟ್ಟಾರ ಇನಾಗ್ರಲ್ರಂದಾಗ. 2 ಚಪಾತಿ, 1 ಹೋಳಿಗೆ, ಪಲಾವು, ಇದು ಪನ್ನೀರ್ ಅನ್ಸತ್ತ. ಪನ್ನೀರ್ ಗ್ರೇವಿ ಎಲ್ಲ ಐತಿ. ಬರ್ರಿ ನೋಡ್ರಿ ಇಲ್ಲೇ ಲೈನ್ ಡೈವರ್ಟ್ ಆಗತ್ತೆ ನೋಡ್ರಿ. ಒಂದು ಲೈನ್ ಹೋಗೋದು ಸೀದಾ ಟುವರ್ಡ್ಸ್ ತುಮಕೂರು, ಇನ್ನೊಂದು ಲೊಟ್ಗೆಹಳ್ಳಿ ಮೇಲೆ ಯಲಹಂಕಕ್ಕೆ ಹೋಗತ್ತೆ ರೀ. ನೋಡ್ರಿ ನಾವು ಯಲಹಂಕ ಲೈನ್ ಬಿಟ್ಟು ಈಗ ಡೈರೆಕ್ಟ್ ತುಮಕೂರು ಲೈನಿಗೆ ಹೋದ್ವಿ. ಟ್ರೈನ್ ಆಲ್ರೆಡಿ ಸ್ಪೀಡ್ 110 ಆಗೈತಿ. ಯಾವುದೋ ಕ್ರಾಸಿಂಗ್ ಆಯ್ತು ರೀ. ಯಾವುದೋ ಅಲ್ಲ, ಜನಶತಾಬ್ದಿ ಐತೆ, ಶಿವಮೊಗ್ಗ ಅಂತ ಬರೋದು.
ಶಿವಮೊಗ್ಗ ಬೆಂಗಳೂರು ಜನ್ ಶತಾಬ್ದಿ ಆಯ್ತು. ಇವತ್ತು ಇನಾಗ್ರಲ್ ರನ್ ಇರೋದ್ರಿಂದ ಸ್ವಲ್ಪ ಡಿಲೇ ಮಾಡ್ಯಾರ ಅಷ್ಟೇ. ಟಿಶ್ಯೂಸ ಸ್ಪೂನ್ಸ ಎಲ್ಲ ಕೊಟ್ಟಾರ. ಇದೊಂದು ಉಪ್ಪಿನಕಾಯಿ. ಟೇಸ್ಟ್ ಮಾಡೋಣ್ರಿ. ಚಪಾತಿ, ಪನ್ನೀರ್ ಗ್ರೇವಿ, ಬೆಳಿಗ್ಗೆನ ಬೋರ್ಡ್ ಮಾಡ್ಯಾರ ಅನ್ಸತ್ತ. ಚಪಾತಿ ಸ್ವಲ್ಪ ಅರವ, ಪನ್ನೀರ್ ಗ್ರೇವಿ ಚಲೋ ಐತಿ. ಪನ್ನೀರ್ ಗ್ರೇವಿ ಮಾತ್ರ ಫುಲ್ ತಿಕ್ ಐತಿ. ಚಪಾತಿ ಪನ್ನೀರ್ ಗ್ರೇವಿ ಮಾತ್ರ ಅಲ್ಟಿಮೇಟ್ ಐತ್ರಿ. ಚಪಾತಿ ಬಿಸಿ ಇರಲಿಲ್ಲ ಆದರೂ ಚಲೋ ಇತ್ತು. ಇಲ್ಲಿ ರಾ ಬನಾನ ಫ್ರೈ ಕೊಟ್ಟಾರೆ, ಚಲೋ ಐತಿ ಇದು. ಬರೀ ಹೋಳಿಗೆ ರೈಸ್ ತಿಂದು ಹೇಳ್ತೀನಿ. ಹೋಳಿಗೆ ಬಗ್ಗೆ ಮಾತಾಡ್ಬೇಕಂದ್ರೆ ಬೆಲ್ಲದ ಹೋಳಿಗೆ ರೀ, ಮಸ್ತ್ ಐತಿ ನೋಡ್ರಿ. ಈ ಮೊಸರು ಕೊಟ್ಟರು, ಕ್ಲಾಸಿಕ್ ದಹಿ ಹೋಳಿಗೆ ಮಾತ್ರ ಅಲ್ಟಿಮೇಟ್ ರೀ. ಆರಿದ್ರೂ ಭಾಳ ಟೇಸ್ಟ್ ಇತ್ತ. ಇನ್ನು ಪಲಾವ್ ಟ್ರೈ ಮಾಡೋಣ, ವೆಜ್ ಪಲಾವ್ ಅನ್ಸತ್ತ. ವೆಜ್ ಪಲಾವ್ ಮಸ್ತ್ ಐತ್ರಿ, ಪನ್ನೀರ್ ಗ್ರೇವಿ ಜೋಡಿ. ಅಲ್ಟಿಮೇಟಾಗಿ ಒಂದೇ ಭಾರತ್ ಇನಾಗ್ರಲ್ ರನ್ ಮೀಲ್ ಬಾಕ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್ ರೀ. ಇದಕ್ಕೆ ರೇಟಿಂಗ್ 5 ಔಟ್ ಆಫ್ 5 ಕೊಡ್ತೇನೆ ನಾನು. A to B ಕ್ಯಾಟ್ರಸ್ ಅವ್ರದ ವೆಜ್ ಮೀಲ್ ಚಲೋ ಐತಿ. ಬರೀ ಕಂಪ್ಲೀಟ್ ಎಲ್ಲ ಖಾಲಿ ಮಾಡಿ ಸಿಗೋನು. ಆದ್ರೆ ಸಾಧ್ಯ ಆದರೆ ಇದ್ರದ್ದು ನಾಳೆ ಬೆಳಗ್ಗೆನೇ ಕಮರ್ಷಿಯಲ್ ಜರ್ನಿ ಐತಿ. ರಿವರ್ಸ್ ಕಮರ್ಷಿಯಲ್ ಜರ್ನಿನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಬರ್ರಿ. ನೋಡಿರಿ ಟ್ರೈನ್ ಸ್ಪೀಡ 111 km/h ಐತಿ. 111 km/h ಹೊಂಟೈತೆ ನೋಡ್ರಿ. ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲ ಡಿಸ್ಪ್ಲೇ ಆಗತ್ತಲ್ಲ ನೋಡ್ರಿ. ಮಳೆ ವಾತಾವರಣ ಐತಿ, ಬ್ಯೂಟಿಫುಲ್ ವ್ಯೂಸ. ಅದ್ರ ಜೊತೆಗೆ ಮೊಸರು ಎಂಜಾಯ್ ಮಾಡಾಕ್ತೀವಿ. ಕ್ಲಾಸಿಕ್ ದಹಿ, ಕಂಪ್ಲೀಟ್ ಮೀಲ್ ಅಂತೂ ಆಯ್ತಾ. ಗ್ರೀನ್ ರೀಸ್ ಎಂಜಾಯ್ ಮಾಡ್ಕೊಂತ ಆದ್ರೆ ನಿಮಗೆ ಕ್ಯಾಬಿನ್ ರೈಡಿ ತೋರಿಸ್ತೀನಿ ನೋಡ್ರಿ. ಒಂದೇ ಭಾರತ್ ಕ್ಯಾಬಿನ್ ರೈಡ ಇದು. ಟ್ರೈನ್ ಮ್ಯಾನೇಜರ್ ಸೈಡಿಂದ ಬ್ಯಾಕ್ ವ್ಯೂ. ಪೂರ್ತಿ ಎಲ್ಲ ಹೂವಿಂದ ಶೃಂಗಾರ ಮಾಡ್ಯಾರಿ. ಟ್ರೈನ್ ಮ್ಯಾನೇಜರ್ ಸೈಡಿಂದ ತೋರಿಸ್ತೀನಿ, ಆದ್ರೆ ಫ್ರಂಟ್ ಸೈಡಿಂದ ತೋರಿಸ್ತೀನಿ ಬರ್ರಿ. ನೋಡ್ರಿ ಇದು KSR ಬೆಂಗಳೂರಿಂದ ಬೆಳಗಾವಿ ಒಂದೇ ಭಾರತಿ. ಟೋಟಲ್ ಇನಾಗ್ರಲ್ದ ಡೀಟೇಲ್ಸ ಯಾಕೆ ಏನು ಅಂತ ಹೇಳೈತಿ. ಮೇನ್ ಟೈಮಿಂಗ್ಸ್ ನೋಡೋಣ ಬರ್ರಿ. ಟೈಮಿಂಗ್ ಬೆಳಿಗ್ಗೆ 5:20ಕ್ಕೆ ಬೆಳಗಾವಿ ಬಿಡತ್ರಿ. 1 ಗಂಟೆ 50 ನಿಮಿಷಕ್ಕೆ ಬೆಂಗಳೂರು ರೀಚ್ ಆಗತ್ತೆ. ಮತ್ತು ಅದೇ ದಿನ 2 ಗಂಟೆ 20 ನಿಮಿಷಕ್ಕೆ ಅದೇ ದಿನ 2 ಗಂಟೆ 20 ನಿಮಿಷಕ್ಕೆ ಬೆಂಗಳೂರು ಬಿಡುತ್ತೆ. ರಾತ್ರಿ 10 ಗಂಟೆ 40 ನಿಮಿಷಕ್ಕೆ ಬೆಂಗಳೂರು ರೀಚ್ ಆಗತ್ತೆ ರೀ. ಆಲ್ಮೋಸ್ಟ್ ಆಲ್ ಟ್ರಾವೆಲ್ ಟೈಮ್ 8 ಗಂಟೆ 50 ನಿಮಿಷ ಹಿಡಿಯತ್ತೆ ನೋಡ್ರಿ. ಈಗ ಫಾಸ್ಟೆಸ್ಟ್ ಮೋಡ್ರಿ ಬಿಟ್ವೀನ್ ಬೆಳಗಾವಿ ಬೆಂಗಳೂರು ನಡ್ಬಾರ್ಕ ಮೋಸ್ಟ್ ಫಾಸ್ಟೆಸ್ಟ್ ಟ್ರೈನ್ ಅಂದರೆ ಇದೆ ರೀ. ಇದು ಡಿಸ್ಪ್ಲೇ ಆಗ್ತಿರ್ತೈತಿ ಟ್ರೈನ್ ಎಲ್ಲ ಐತಿ ಈಗ ಅಂತೇಳಿ. ನೆಕ್ಸ್ಟ್ ಸ್ಟಾಪ್ ಇನ್ 22 ಕಿಲೋಮೀಟರ್ಸ್ನಾಗ. ಕೋಚ್ ನಂಬರ್ ಬಂದ್ಬಿಟ್ಟು C7. ಒಂದೇ ಭಾರತ್ ವಾಶ್ರೂಮ್ ತೋರಿಸ್ಬೇಕಂದ್ರೆ ಈ ಥರ ಕಾಣತ್ರಿ. ಪೂರ್ತಿ ಇದು ಹ್ಯಾಂಡ್ ವಾಶ್, ಹ್ಯಾಂಡ್ ಡ್ರೈಯರ್, ಇದು ಸೋಪ್ ರೀ. ಸೋಪ್ ಬರುತ್ತೆ. ಇದು ವೆಸ್ಟರ್ನ್ ಸ್ಟೈಲ್ ಐತಿ. ಪೂರ್ತಿ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಇಲ್ಲಿ ನೋಡ್ರಿ ಒಂದು ಟಚ್ ಡೋರ್ ಓಪನ್ ಆಗತ್ತ ನೋಡ್ರಿ. ಸ್ವೀಟ್ಸ್ ಕೊಡ್ಲಿಕ್ಕೆ ಮಹಾಲಕ್ಷ್ಮಿ ಅಂತ. ಥ್ಯಾಂಕ್ ಯು ಸರ್. ಏನೈತೆ ಅಂತ ಗೊತ್ತಿಲ್ಲ. ಸ್ವೀಟ್ ಬಾಕ್ಸ್ನಾಗ ತೆಗೆದು ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ಇದು ಮಹಾಲಕ್ಷ್ಮಿ ಸ್ವೀಟಿಂದ ಒಂದು ಟಿಶ್ಯೂ, ನಮ್ಕೀನು, ಒಂದು ಡ್ರೈ ಸ್ವೀಟು, ಸಮೋಸ, ಒಂದು ಜ್ಯೂಸು, ಒಂದು ಕೆಚಪ್ ಕೊಟ್ರು. ಇದು ಸ್ನ್ಯಾಕ್ಸ್ ಬಾಕ್ಸ್ನಾಗ ಐತಿ. ನೆಕ್ಸ್ಟ್ ಮಹಾಲಕ್ಷ್ಮಿದ ಮೈಸೂರು ಪಾಕ್, ಜೈನ್ ಬಸ್ತಿ ಐತ್ರಿ ಅದ ನೋಡ್ರಿ. ನೋಡ್ರಿ ಟ್ರೈನ್ ಇನ್ನೇ ತುಮಕೂರು ನಿಯರ್ ಬರಾಕೈತಿ. ತುಮಕೂರು ಹತ್ರ ಮಂದಾರಗಿರಿ ಬೆಟ್ಟ.
ನೋಡ್ರಿ ಈಗ ಅನೌನ್ಸ್ಮೆಂಟ್ ಆಗತ್ತೆ ಟ್ರೈನ್ ತುಮಕೂರಿಗೆ ಅಂತ. ನೋಡ್ರಿ ಡಿಸ್ಪ್ಲೇ ಆತ ಕಂಪ್ಲೀಟ್ ಟ್ರೈನ್ ಸ್ಟಾಪ್ ಆದ್ಮೇಲೆ ಅಷ್ಟೇ ಅಂತ. ಈ ಟ್ರೈನ್ಯಾಗ ಚೈನ್ ಸಿಸ್ಟಮ್ ಇರಂಗಿಲ್ಲ ರೀ, ಈ ಬಟನ್ ಪ್ರೆಸ್ ಮಾಡಿದ್ರೆ ಸಹ ಟ್ರೈನ್ ಸ್ಟಾಪ್ ಆಗತ್ತ. ಫುಲ್ ಖುಷಿ ಅದಾರ. ಟ್ರೈನ್ ಈಗ ತುಮಕೂರ್ಗೆ ಅಪ್ರೋಚ್ ಆಯ್ತು. ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟರು, ಏನೈತೆ ಅಂತ ನೋಡಿಲ್ಲ. ಓ ಟೀ ಕಪ್, KSR ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ಟೀ ಕಪ್. ಚಲೋ ಅದ ಟೀ ಮಗ್. ಟ್ರೈನ್ ಈಗ ತುಮಕೂರು ಸ್ಟೇಷನ್ಗೆ ಬಂತ. ನೆಕ್ಸ್ಟ್ ಇಲ್ಲಿಂದ ಫ್ಲಾಗ್ ಆಫ್ ಆಗತ್ತೆ. ಇದಕ್ಕೆ ಈಗ ಅನೌನ್ಸ್ಮೆಂಟ್ ಆಯ್ತು, ಡೋರ್ ಕ್ಲೋಸ್ ಆಗ್ತಾವೆ ಸದ್ದ. ಇನ್ನೇನು ತುಮಕೂರು ಡಿಪಾರ್ಟ್ ಆಗ್ತೀವಿ ನಾವು. ಸೆಕ್ಯೂರಿಟಿ ಫೀಚರ್ಸ್ ಒಂದು ಜಾಸ್ತಿ ಇರೋದು. CCTV ಎಂಟ್ರೆನ್ಸಿಗೆ ಒಂದು, ನೆಕ್ಸ್ಟ್ ಡೋರ್ ಹತ್ರ ಒಂದು. ಡೋರ್ ಕ್ಲೋಸ್ ಆತ. ಇದ್ರ ನೆಕ್ಸ್ಟ್ ಅಫಿಷಿಯಲ್ ಸ್ಟಾಪ್ ಬಂದ್ಬಿಟ್ಟು ಒಮ್ಮೆ ದಾವಣಗೆರೆ, ಬರೀ ದಾವಣಗೆರೆ ಒಳಗೆ. ಇಲ್ಲಿ ಫ್ಲಾಗ್ ಆಫ್ ಫಂಕ್ಷನ್ ಮಾಡಿದ್ರು ತುಮಕೂರು ಒಳಗೆ. ತುಮಕೂರು ಅಂತ ಹಲೋ ನೋಡ್ರಿ ತುಮಕೂರು ಡಿಪಾರ್ಟ್ ಆದೀವಿ. ಈಗೇನು ನೀವು ಆ ಕಡೆ ಲೈನ್ ಕನೆಕ್ಟಿರಲ್ರಿ, ಆ ತುಮಕೂರಿಂದ ದಾವಣಗೆರೆ ಕನೆಕ್ಟ್ ಮಾಡೋ ಡೈರೆಕ್ಟ್ ಲೈನ್ ರೀ. ಒನ್ಸ್ ಅದು ಏನರ ರೆಡಿ ಆತಂದ್ರೆ ತುಮಕೂರಿಂದ ದಾವಣಗೆರೆಗೆ ವಯ ಚಿತ್ರದುರ್ಗ ಭಾಳ ಅಂದ್ರೆ ಭಾಳ ಲೆಸ್ ಟೈಮ್ನಾಗ ಹೋಗ್ಬೋದು. ನೋಡ್ರಿ ಇಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಾಕತ್ತಾರ, ರೆಡಿ ಐತಿ. ನೋಡ್ರಿ ಅನೌನ್ಸ್ಮೆಂಟ್ ಆಯ್ತು. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ದಾವಣಗೆರೆ ಸ್ಟೇಷನ್ ಅಂತ. ಇಲ್ಲಿ ನೀವು ನೋಡಾಕತ್ತೀರ, ಇನ್ ಕೇಸ್ ಏನೇ ಎಮರ್ಜೆನ್ಸಿ ನೀವು ಡೈರೆಕ್ಟ್ ಲೋಕೋ ಪೈಲಟ್ ಎಲ್ಲ ಗಾಡಿ ಜೋಡಿ ಮಾತಾಡ್ಬೇಕಂದ್ರೆ ಅದನ್ನ ಪುಷ್ ಮಾಡಿ, ಆ ಬಟನ್ ಪುಷ್ ಮಾಡಿ ಮಾತಾಡ್ಬೋದು. ಪುಷ್ ಅಂಡ್ ಟಾಕ್ ಐತಿ ನೋಡ್ರಿ. ಫುಲ್ಲು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು 243 ಕಿಲೋಮೀಟರ್ಸ್ ಐತಿ. ಅಲ್ಲಿವರೆಗೂ ಯಾವುದೂ ಸ್ಟಾಪ್ ಇಲ್ಲ. ಬೆಳಿಗ್ಗೆ ಮೀಲ್ಸ್ ಕೊಟ್ಟಿದ್ರಿ, ವಾಪಸ್ ಸ್ನ್ಯಾಕ್ಸ್ ಬಾಕ್ಸ್ ಕೊಡಾಕತ್ತಾರ. ವಾಪಸ್ ಮಸ್ತ್ ತಿರ್ಗಾ ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ರು. ಯಾರು ಬೆಳಗಾವಿ ಬೆಂಗಳೂರು ಒಂದೇ ಭಾರತ ಎಂಜಾಯ್ ಮಾಡಾಕತ್ತಾರ. ಇದು ನಮ್ದು SWR ಗ್ಯಾಂಗ್ ನೋಡ್ರಿ, ಪೂರ್ತಿ ಕಂಪ್ಲೀಟ್. ಸ್ವಲ್ಪ ಮುಖ ತೋರಿಸಿದ್ರೆ ನೀವು ಕಾಣ್ತೀರಿ. ಇದು ಟೋಟಲ್ SWR ಗ್ಯಾಂಗ್ ರೀ. ಎಕ್ಸಿಕ್ಯೂಟಿವ್ ಚೇರ್ ಕಾರಿಂದ ಇಂಟೀರಿಯರ್ ತೋರ್ಸಾಕ್ತೀನಿ. ಸೇಮ್ ಇದ್ರೊಳಗೆ ಅದೊಟ್ಟು 3x2 ಇರುತ್ತೆ, ಇದ್ರೊಳಗೆ 2x2 ಕಾಂಬಿನೇಷನ್ಸ್ ಇರ್ತೈತಿ. ಸೇಮ ಎಮರ್ಜೆನ್ಸಿ ಟಾಕ್ ಬಟನ್ನ, ಇದು ಸನ್ ಬ್ರೇಕರ್ಸ, ಸನ್ ಶೇಡರ್ ಸರ್ ಅನ್ಬೋದು. ಇದು ಎಮರ್ಜೆನ್ಸಿ ಟಾಕ, ರೀಡಿಂಗ್ ಲೈಟ್ಸ, ನೆಕ್ಸ್ಟ್ AC ವೆಂಟ್ಸ, ಸೆಕ್ಯೂರಿಟಿ ಕ್ಯಾಮ್ರಾ, ಡಿಸ್ಪ್ಲೇ ಎಲ್ಲ ಇರುತ್ತೆ. ಇನ್ನೊಂದು ಇದ್ರದ್ದು ವಿಷಯ ಏನಂದ್ರೆ ಇದು 180 ಡಿಗ್ರಿ ರೊಟೇಟ್ ಆಗತ್ತೆ ರೀ. ರೊಟೇಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದು ಕೆಳಗಡೆ ಲಿವರ್ ಪೆಡಲ್ ಇರ್ತಾನೆ, ಗೊತ್ತಿದ್ರೆ ಕಂಪ್ಲೀಟ್ ಇದೆ 180 ಡಿಗ್ರಿ ರೊಟೇಟ್ ಆಗತ್ತೆ. ಲಾಕ್ ಮಾಡಿ ನೋಡ್ಬೋದು 180 ಡಿಗ್ರಿಗೆ. ಬೇಡ ನೋಡ್ರಿ, C1 ಕೋಚ ಕಂಪ್ಲೀಟ್ಲಿ ಎಷ್ಟೊಂದು ಡೆಕೋರೇಷನ್ ಮಾಡ್ಯಾರ. C1 ನೋಡ್ರಿ, C1 ಕೋಚ್ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರ. ಸರ್ ನಿಮ್ದು ಒಂದೇ ಭಾರತ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಸರ್. ಈಗ ತುಮಕೂರ್ದಿಂದ ಹೇಳ್ತೀನಿ. ತುಮಕೂರಲ್ಲಿ ಭಾರಿ ಚೆನ್ನಾಗಿ ಫಂಕ್ಷನ್ ಆಯ್ತು. ಓಕೆ ಸರ್. ನರೇಂದ್ರ ಮೋದಿ ಅವ್ರನ್ನು ಹಾಗೂ ಮತ್ತು ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣವ್ರನ್ನು ಭಾರಿ ಹೊಗಳಾಡಿರು. ಈ ತರ ಸರ್ವಿಸು ಯಾರು ಕೊಟ್ಟಿಲ್ಲ. ಹಾಂ ಸರ್. ಸರ್ ನೆಕ್ಸ್ಟ್ ಯಾವ ಊರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ನೀವು ಇನ್ನೊಂದು ಒಂದೇ ಭಾರತ್ ಗಾಡಿನ? ಯಾವ ಊರು ಮಧ್ಯ? ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಆಯ್ತಾ? ಬೆಂಗಳೂರಿಂದ ಯಾವ ಊರಿಗೆ ಇಲ್ಲ? ಇವಾಗ ರಾಯದುರ್ಗ ಆಗ್ಬೇಕು. ಇಂಪಾರ್ಟೆಂಟ್ ರಾಯದುರ್ಗ ಲೈನ್ ಇಂಪಾರ್ಟೆಂಟ್ ರಾಯದುರ್ಗ ಆಗ್ಬೇಕು. ಯಾಕೆಂದ್ರೆ ಅದು
ಭಾರಿ ವರ್ಷದಿಂದ ಕಲ್ಲಾಕಿ ಅದು ಹಾಳಾಗಿ ಹೋಗ್ಬಿಟ್ಟಿದೆ. ಹಾಂ ಅದನ್ನ ಇವಾಗ ರಾಯದುರ್ಗ ಆಗ್ಬಿಟ್ರೆ ಮಾಡ್ತಾ ಇದ್ದಾರೆ. ರಾಯದುರ್ಗ ಮಾಡ್ಬಿಟ್ರೆ ಭಾರಿ ಜನಗಳು ಅನುಕೂಲ ಆಗ್ತಾರೆ. ಹಾಗೂ ಮತ್ತೆ ನಮ್ಗೆ ಮೋದಿ ಇಂತಿಂತ ಸ್ಕೀಮ್ಗಳು ತಂದಿದಾರಲ್ವಾ, ಎಲ್ಲ ಕಾರ್ಯಕರ್ತರು ಇಲ್ಲಿ ಸೋಮಣ್ಣ ಅವ್ರು ಗೆದ್ದಿರೋದಕ್ಕೆ ಒಂದು ಸಾರ್ಥಕ ಆಯ್ತು. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗಿದೆ. ತುಂಬಾ ಸೋಮಣ್ಣ ಅವ್ರಿಗೆ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಮೋದಿಜಿ, ಜೈ ಸೋಮಣ್ಣ. ನಿಮ್ ಖುಷಿ ಕಾಣಿಸ್ತಾ ಜೈ ಇದೆ. ಕರ್ನಾಟಕ. ನೋಡಿ ಇವರೆಲ್ಲ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಸೂಪರ್, ಎಕ್ಸ್ಟ್ರಾರ್ಡಿನರಿ, ಸೂಪರ್. ಥ್ಯಾಂಕ್ ಯು ಸರ್. ಡ್ರೈವರ್ ಸೀಟ್ ತಗೋ ಮೇಡಮ್, ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ? ನಮ್ಗೆ ಇದು ಪ್ರಯಾಣ ತುಂಬಾ ಅನುಕೂಲವಾಗಿದೆ. ಎಲ್ಲ ಸಾರ್ವಜನಿಕರಿಗೂ ಬೇಗ ಹೋಗಿ ತಲುಪಕ್ಕೆ. ಇಲ್ಲಿವರೆಗೂ ಇದು 11ನೇ ಟ್ರೈನ್ ಬಿಟ್ಟಿದ್ದಾರೆ. ಈ ಟ್ರೈನ್ ಇಲ್ಲಿ ಸೋಮಣ್ಣ ಅವರು ನಮ್ಗೆ ಕೇಂದ್ರ ಸಚಿವರಾಗಿರೋದ್ರಿಂದ ಇದು 11ನೇ ಟ್ರೈನ್ ಆಗಿದೆ. ಮೋದಿ ಅವರು ಅಷ್ಟೇ ಕರ್ನಾಟಕಕ್ಕೆ ಹೆಚ್ಚಿನ ಕೊಡುಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ. ಬೆಂಗಳೂರಿಂದ ಬೆಳಗಾಂಗೆ ಬೇಗ ಫಾಸ್ಟ್ ಆಗಿ ಹೋಗ್ಬೋದು. ನಮ್ಗೆ ನಾವು ತುಮಕೂರಿಂದ ದಾವಣಗೆರೆ ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಗೆ ಹೆಚ್ಚಿನ ಖುಷಿ ಇದೆ. ಮೋದಿ ಅವ್ರಿಗೂ ಹಾಗೂ ಸೋಮಣ್ಣ ಅವ್ರಿಗೂ ಧನ್ಯವಾದ ಹೇಳ್ತೀವಿ ನಾವು. ಮೋದಿಜಿ ಅವರಿಗೆ ಜೈ ಮೋದಿಜಿ. ಥ್ಯಾಂಕ್ ಯು ಮೇಡಮ್. ಈ ವಂದೇ ಭಾರತ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಏನಂದ್ರೆ ಟ್ರೈನ್ ಅಂದ್ರೆ ಕೊಳಕು ಹಂಗೆ ಸ್ಮೆಲ್ ಆ ತರದ್ದೆಲ್ಲಾನು ಒಂದು ಮನೋಭಾವನೆ ಇತ್ತು. ಆದ್ರೆ ಇವಾಗ ಈ ವಂದೇ ಭಾರತ್ ನೋಡ್ತಾ ಇದ್ರೆ ಫ್ಲೈಟ್ ತರನೇ ಫೀಲ್ ಆಗ್ತಾ ಇದೆ ನಮ್ಗೆ. ಇಷ್ಟು ಕ್ಲೀನ್, ಆಮೇಲೆ ಊಟ ಎಲ್ಲಾನು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ನಾವು ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರಿಗೆ ತುಂಬಾ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಫ್ಲೈಟ್ ಅಲ್ಲಿ ಹೋಗಕ್ಕೆ ಆಗಲ್ಲ. ಮಿನಿ ಫ್ಲೈಟ್ ಆಗಿದೆ ಇದು. ನಮ್ಗಷ್ಟು ಬಹಳ ಖುಷಿ ಇದೆ. ನಾವು ತುಮಕೂರವರಾಗ್ಬಿಟ್ಟು ವಿ ಸೋಮಣ್ಣ ಅವ್ರನ್ನ ಗೆಲ್ಸಿಕೊಂಡಿರೋದಕ್ಕೆ MP ಆಗಿ ನಾವೆಲ್ಲ ತುಂಬಾ ಹೌದು ಸಾರ್ಥಕ ಆಯ್ತು. ನಮ್ದು ಓಟ್ ಹಾಕಿರೋದಕ್ಕೂ ಸಾರ್ಥಕ ಆಯ್ತು. ನಾವ್ ಯಾವಾಗ್ಲೂ ಸೋಮಣ್ಣ ಅವ್ರಿಗೆ ಆಭಾರಿಯಾಗಿರ್ತೀವಿ. ಮೋದಿಜಿ ಅವರು ಬಹಳ ಕಡೆ ಎಲ್ಲ ಇಡೀ ದೇಶದಲ್ಲಿ ಎಲ್ಲಾ ರೈಲ್ವೆಗಳನ್ನು ಇಂಪ್ರೂವ್ ಮಾಡ್ತಿದ್ದಾರೆ. ಹಾಗೆ ವಂದೇ ಭಾರತ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ದಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ನಮ್ಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ. ಧನ್ಯವಾದ ಮೋದಿಜಿ. ಜೈ ಮೋದಿಜಿ, ಜೈ ಸೋಮಣ್ಣ, ಜೈ ಟ್ರೈನು ಮೇಲಾರುತ್ತೆ, ಟ್ರೈನು ಕೆಳಗಡೆ ಆರುತ್ತೆ. ಅದಕ್ಕೆ ನಾವು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ನೆಕ್ಸ್ಟ್ ಆಗ್ಲೇ ತೋರಿಸಿದ್ನ C2 ಅದ, C1 ಅನ್ಕೊಂಡಿದ್ದೆ, ಸಾರಿ ರೀ. ಇದು ಬಂದ್ಬಿಟ್ಟು C1 ಕೋಚ. ಕಂಪ್ಲೀಟ್ ಫ್ರಂಟಿನ 2 ಕೋಚ ಫುಲ್ ಡೆಕೋರೇಷನ್ ಮಾಡ್ಯಾರ. ಆದ್ರೆ ನಿಮಗೆ ಕ್ಯಾಬ್ ರೇಟ್ ತೋರಿಸ್ತೀನಿ. ವಂದೇ ಭಾರತ್ ಆ್ಯಕ್ಚುಲಿ ದಾವಣಗೆರೆ ಸ್ಟಾಪ್ ಐತ್ರಿ. ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಆಗೋದ್ರಿಂದ ಅರಸೀಕೆರೆಗೂ ಸ್ಟಾಪ್ ಕೊಟ್ಟಾರೆ. ಇನಾಗ್ರಲ್ ಸ್ಟಾಪ, ಕಮರ್ಷಿಯಲ್ ಸ್ಟಾಪ್ ಅಲ್ಲ. ರೀತಿ ಹೂಗಳಿಂದ ಇದನ್ನ ಮಾಡಿಬಿಟ್ರು ವಂದೇ ಭಾರತ. ನೋಡೋಕನ ಫುಲ್ ಖುಷಿ ಆಗುತ್ತೆ. ನೋಡ್ರಿ, ಟ್ರೈನ್ ಈಗ ಅರಸೀಕೆರೆ ಅಪ್ರೋಚ್ ಆಗತ್ತೆ. ಅರಸೀಕೆರೆ ಒಳಗೆ ಸ್ಟಾಪ್ ಐತಿ ಕಂಪ್ಲೀಟ್. ಯಾಕಂದರೆ ಎಲ್ಲ ಪ್ಯಾಸೆಂಜರ್ಸ್ ಜಾಸ್ತಿ ಇಲ್ಲೇ ಡಿಬೋರ್ಡ್ ಆಗ್ತಾರೆ. ಆ್ಯಕ್ಚುಲಿ ಈ ಸೀಟ್ ಯಾರಿಗೆ ಸಿಗ್ತೈತಲ್ಲ ಅದು ಭಾಳ ಲಕ್ಕಿರಿ. ಯಾಕಂದ್ರೆ ಫ್ಯಾಮಿಲಿ ಸೀಟ್ ಅಂತಾರೆ ಅದಕ್ಕೆ. 3x3 ಇಲ್ಲಿ ನಿಮ್ಗೆ ವರ್ಕಿಂಗ್ ಡೆಸ್ಕ್ ಅನ್ಬೋದು, ಇಲ್ಲ ಟಿಫನ್ ಟ್ರೈ ಅನ್ಬೋದು. ಇದು ಬೇರೆನೇ ಸಿಗುತ್ತೆ ನಿಮ್ಗೆ, ಕಂಪ್ಲೀಟ್ ಡೆಸ್ಕ್ ಟೈಪ್ ಸಿಗುತ್ತೆ. ಟ್ರೈನ್ ಆಲ್ರೆಡಿ ಅರಸೀಕೆರೆ ಅಪ್ರೋಚ್ ಆಗತ್ತೆ. ಅರಸೀಕೆರೆ ಒಳಗೆ ಸ್ವಲ್ಪ ಜನ ಇಳಿದ್ರಿಂದ ಅರಸೀಕೆರೆ ಒಳಗೆ ಸ್ಟಾಪ್ ಅದ. ಟ್ರೈನ್ ಅರಸೀಕೆರೆ ಅಪ್ರೋಚ್ ಆಯ್ತು ನೋಡ್ರಿ. ಟ್ರೈನ್ ಅರಸೀಕೆರೆ ಡಿಪಾರ್ಟ್ ಆತ. ನೆಕ್ಸ್ಟ್ ಒಮ್ಮೆ ಬಂದ್ಬಿಟ್ಟ ದಾವಣಗೆರೆ. ನೋಡ್ರಿ ವೆದರ್ ಹೆಂಗೈತಿ. ಇದು ವಂದೇ ಭಾರತ. ನೋಡ್ರಿ ವಂದೇ ಭಾರತ್ ಒಳಗಿಂತ ಗ್ರೀನ್ ಫೀಲ್ಡ್ ಭತ್ತದ ಲೈನ್ ಕಾಣಾಗಲೈತಿ.
ಅಂತೂ ಇಂತೂ ನಮ್ಮ ಬೆಳಗಾವಿಗೆ ಒಂದೇ ಭಾರತ್ ಬಂತು ಅನ್ನೋದು ಖುಷಿ ರೀ. ದಾವಣಗೆರೆ ಇನ್ನೂ 83 ಕಿಲೋಮೀಟರ್ಸ್ ಐತಿ. ಸ್ಪೀಡ್ ಬಂದ್ಬಿಟ್ಟು 108. ಒಂದು ಗೂಡ್ಸ್ ಕ್ರಾಸ್ ಆತ. ಚಿಕ್ಕ ಮಕ್ಕಳೆಲ್ಲ ಒಂದೇ ಭಾರತ ಎಂಜಾಯ್ ಮಾಡಾಕತ್ತಾರ. 180 ಡಿಗ್ರಿ ರೊಟೇಟಿಂಗ್ ಸೀಟ್. ಹೆಂಗೈತಿ ಒಂದೇ ಭಾರತ? ಮಸ್ತ್ ಗ್ರೀನ್ರಿ. ಹೆಂಗೈತಿ? ಸೂಪರ್. ನೀವು ಹೆಂಗೈತಿ? ಚಲೋ ಐತಿಲ್ಲ? ಕಂಪ್ಲೀಟ್ ಇದ್ರೊಳಗೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಂದೇ ಫಿಲ್ ಅದ ನೋಡ್ರಿ. ಮಿಕ್ಕಿದ್ದೆಲ್ಲಾನು ಖಾಲಿ ಖಾಲಿನ ಅದಾವ. ಎಲ್ಲ ಮಕ್ಕಳೆಲ್ಲ ಎಂಜಾಯ್ ಮಾಡಕತ್ತಾರ. ಇವು ಸೀನ್ರಿ ಮಾತ್ರ ಮಸ್ತ್ ಅದ. ಇನ್ನು ಒಂದೇ ಭಾರತದಿಂದ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ರೀ. ಇದ್ರ ಪ್ರೈಸ್ ಹೇಳ್ಬೇಕಂದ್ರೆ ಚೇರ್ ಕಾರಿಂದ ಬಂದ 1500 ಅದ. ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅದ 2900 ಅದ. ಕಂಪ್ಲೀಟ್ ಎಕ್ಸಿಕ್ಯೂಟಿವ್ ಇದು ನೋಡ್ರಿ. ಇಲ್ಲಿ ಬಂದ್ಬಿಟ್ಟು ಎಮರ್ಜೆನ್ಸಿ ವಿಂಡೋ ಐತಿ. ಅದು ಎಮರ್ಜೆನ್ಸಿ ಹ್ಯಾಮರ. ಎಮರ್ಜೆನ್ಸಿ ವಿಂಡೋ ಬ್ರೇಕ್ ಪಾಯಿಂಟ ಇಲ್ಲಿರತ್ತೆ ನೋಡ್ರಿ. ನೀವು ತೊಗೊಂಡ್ರೆ ಈ ಡಾಟಿಗೆ ಇಲ್ಲಿ ಏನು ಪ್ಲೇಸ್ ಮಾಡ್ಯಾರ, ಈ ಡಾಟಿಗೆ ಹೊಡೆದ್ರಿಂದ ಪೂರ್ತಿ ವಿಂಡೋ ಬ್ರೇಕ್ ಆಗತ್ತಿದ. ಟಫ್ ಅಂಡ್ ಗ್ಲಾಸ್ ಇರ್ತಾವ. ಅಲ್ಲಿ ಈ ಥರ ಕಾಣತ್ತೆ ನೋಡ್ರಿ ನಿಮ್ಗೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ದು. ನೆಕ್ಸ್ಟ್ ದಾವಣಗೆರೆ ಬಂದ್ಬಿಟ್ಟು 30 ಕಿಲೋಮೀಟ್ರ್ ಐತಿ. ಆ್ಯಕ್ಚುಲಿ ಇಷ್ಟೊತ್ತಿಗೆ ದಾವಣಗೆರೆಗೆ ಹೋಗ್ಬೇಕಾಗಿತ್ತು. 1 ಗಂಟೆ ಗಾಡಿ ಲೇಟ್ ಆಗಿದೆ. ನಮ್ಗೆ ಒಂದೇ ಭಾರತದ ಇನಾಗ್ರಲ್ ಪಾಸ್ ಸಿಗಾಕ ಅವರ ಕಾರ್ ನೋಡ್ರಿ. ಈಗ ಕೊಡ್ಸಾಕತ್ತಿದ್ದು ನಮ್ಗೆ 2ನೇದು 1ನೇದು ಪುಣೆ ಹುಬ್ಳಿ ಒಂದು ಕೊಡ್ಸಿದ್ರು. ನೆಕ್ಸ್ಟ್ KSR ಬೆಂಗಳೂರು ಬೆಳಗಾವಿ ಒಂದು ಕೊಡ್ಸ್ಯಾರ. ಭಾಳ ಥ್ಯಾಂಕ್ಸ್ ರೀ. ನಾನು ನಿಮ್ಗೆ ಯಾರಂತೇಳಿ ಅವ್ರ ಚಾನಲ್ನಾಗ ಹೋಗಿ ಅವ್ರನ್ನ ನೋಡ್ರಿ ನೀವು. ನಾ ಯಾರಂತ ಹೇಳೋದಿಲ್ಲ. ಟ್ರೈನ್ ಆಲ್ರೆಡಿ 1 ಗಂಟೆ ಡಿಲೇ ಆಗ್ಯದ. ಯಾಕಂದ್ರೆ ಇವತ್ತು ಇನಾಗ್ರಲ್ ರನ್ ಅಲ್ರಿ. ಎಲ್ಲ ಕಡೆ ಸ್ಟಾಪ್ ಆಗೋದು, ನೆಕ್ಸ್ಟ್ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಡಿ ಬೋರ್ಡಿಂಗ್ ಇರೋದ್ರಿಂದ 1 ಗಂಟೆ ಡಿಲೇ ಆಗ್ಯದ. ಬಟ್ ನಡೆಯತ್ತ. ಯಾಕಂದ್ರೆ ಎಲ್ಲ ಕಡೆ ಪ್ಯಾಸೆಂಜರ್ಸ್ ಬೋರ್ಡ್ ಆಗ್ಲಿಕ್ಕತ್ತಾರ, ಡಿ ಬೋರ್ಡ್ ಆಗ್ಲಿಕ್ಕತ್ತಾರ. ಹಿಂಗಾಗಿ ಎಲ್ಲ ಸ್ಟೇಷನ್ 5 ಮಿನಿಟ್ಸ್ 10 ಮಿನಿಟ್ಸ್ ಡಿಲೇ ಅದ ನೋಡ್ರಿ. ಈಗ ಧಾರವಾಡಿಂದ ಬೆಂಗಳೂರಿಗೆ ಹೋಗುವಂಥ ಒಂದೇ ಭಾರತ್ ವೈಟ್ ಒಂದೇ ಭಾರತ್ ಮೀಟ್ಸ್ ಆರೆಂಜ್ ಒಂದೇ ಭಾರತ್ ರೀ. ಧಾರವಾಡ ಬೆಂಗಳೂರು ಮತ್ತು ಬೆಂಗಳೂರು ಧಾರವಾಡ ಎರಡು ಅಪೋಸಿಟ್ ಆಗ್ತಾವೆ. ಈಗ ಧಾರವಾಡ ಬೆಂಗಳೂರು ಮತ್ತು ಬೆಂಗಳೂರು ಬೆಳಗಾವಿ ಎರಡು ಅಪೋಸಿಟ್ ಆಗ್ತವೆ. ಒಂದೇ ಭಾರತ. ಒಂದು ವೈಟ್ ಒಂದೇ ಭಾರತ, ಒಂದು ಆರೆಂಜ್ ಒಂದೇ ಭಾರತ. ಈಗ ಎರಡು ಇವು ಉತ್ತರ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕ ಅಣ್ಣ ತಮ್ಮ ಇದ್ದಂಗೆ ರೀ. ಇವ ಮುಂಜಾನೆ ಆದೋದ್ರೆ ಸಾಯಂಕಾಲ ಇದು ಬರುತ್ತೆ, ಸಾಯಂಕಾಲ ಇದು ಹೋದ್ರೆ ಬೆಳಗ್ಗೆ ಅದು ಬರುತ್ತೆ. ಈಗ ಇನ್ನೇನು ನೋಡ್ರಿ, ನಮ್ಗೆ ತೋಳು ಹುಣಸೆ ಒಳಗೆ ವೈಟ್ ಮೀಟ್ ಆಗತ್ತಾ. ಎರಡು 110 ಈಚ್ ಅಪೋಸಿಟ್ ಡೈರೆಕ್ಷನ್ ಒಳಗೆ. ಫಸ್ಟ್ ಟೈಮ್ ಹುಬ್ಳಿ ಬೆಂಗಳೂರು ಲೈನಾಗ ಎರಡು ಒಂದೇ ಭಾರತ ಅಪೋಸಿಟ್ ಆಗಾಕತ್ತಾವ ನೋಡ್ರಿ. ಈಗ ಒಂದು ಬೆಂಗಳೂರು ಬೆಳಗಾವಿ, ಒಂದು ಧಾರವಾಡ ಬೆಂಗಳೂರು ಬಂತು ನೋಡ್ರಿ ವೈಟ್. ನೋಡ್ರಿ ಭತ್ತದ ಗದ್ದೆ. ಇನ್ನೇನು ನಾವು ದಾವಣಗೆರೆ ಅಪ್ರೋಚ್ ಆಗತ್ತೀವಿ. ಮಸ್ತ್ ಗ್ರೀನ್ರಿ. ನೋಡ್ರಿ ಅನೌನ್ಸ್ಮೆಂಟ್ ಆಯ್ತು. ನಾವು ಆಲ್ರೆಡಿ ದಾವಣಗೆರೆ ಅಪ್ರೋಚ್ ಆಗತ್ತೀವಿ. ಇದ್ರದ್ದು 2ನೇ ಅಫಿಷಿಯಲ್ ಹಾಲ್ಟ್ ರೀ. ಸಾರಿ 3ನೇ ಅಫಿಷಿಯಲ್ ಹಾಲ್ಟ. ಯಶವಂತಪುರ ಆದಿಂದ ತುಮಕೂರು ಆದಿಂದ ದಾವಣಗೆರೆ ಡೈರೆಕ್ಟ್.
ರೈಲು ಸಂಪೂರ್ಣ ನಿಲುಗಡೆಗೆ ಬಂದ ನಂತರವೇ ದಯವಿಟ್ಟು ಎಚ್ಚರಿಕೆಯಿಂದ ಇಳಿಯಿರಿ. ನೋಡ್ರಿ ದಾವಣಗೆರೆ ಒಳಗೆ ದಾದರ್ ತಿರ್ನಲ್ವೇಲಿ ಕ್ರಾಸ್ ಆತ. ಹಾ ನೋಡಿ ಅಪ್ರೋಚ್ ಆಗತ್ತೀವಿ. ಇಲ್ಲಿ ವೆಲ್ಕಮ್ ಮಾಡ್ಕೊಳಕ್ತಾರ. ಕ್ಲೋಸ್ ಆಗ್ತೈತಿ ದಾವಣಗೆರೆ ಒಳಗೆ. 5 ಮಿನಿಟ್ಸ್ ಅಷ್ಟೇ ಸ್ಟಾಪ್ ಇತ್ತು. ದಾವಣಗೆರೆ ಡಿಪಾರ್ಟ್ ಅದೀವಿ. ನೆಕ್ಸ್ಟ್ ಇದರ ಅಫಿಷಿಯಲ್ ಸ್ಟಾಪ್ ಅಂದ್ಬಿಟ್ಟು ಇನ್ನೊಮ್ಮೆ ಅಲ್ಲ ಹುಬ್ಬಳ್ಳಿ ಎಲ್ಲ ಹಾವೇರಿ ರೀ. ಹುಬ್ಬಳ್ಳಿ ಬಿಫೋರ್ ಒಂದು ಸ್ಟಾಪ್ ಕೊಟ್ಟಾರ, ಹಾವೇರಿ ಮರ್ತ ಬಿಟ್ಟಿದೆ ನೋಡ್ರಿ. ನೋಡ್ರಿ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡಾರ ಇಲ್ಲೇ. ಬ್ಯಾಗ್ ಆಫ್ ಆಗತ್ತೆ. ಆನರೇಬಲ್ MP ಅವರು ಇಲ್ಲಿ ಫ್ಲಾಗ್ ಆಫ್ ಮಾಡಿದ್ರು. ಇದಕ್ಕೆ ದಾವಣಗೆರೆ ಕ್ರಾಸ್ ಆಗುತ್ತಾನ ಫುಲ್ ಸ್ಪೀಡ್ ಕ್ಯಾಪ್ಚರ್ ಮಾಡೈತಿ. ಸ್ವಾಗತಿಸುತ್ತಿದೆ. ನೆಕ್ಸ್ಟ್ ಸ್ಟೇಷನ್ ಹಾವೇರಿ ಅನೌನ್ಸ್ ಆಯಿತು. ಸ್ಪೀಡ್ 108. ನೋಡ್ರಿ ನಾವು ಹರಿಹರ ಅಪ್ರೋಚ್ ಆದೀವಿ. ಹರಿಹರದಾಗ SS ಹುಬ್ಳಿ ಬೆಂಗಳೂರು ಜನಶತಾಬ್ದಿ ಐತಿ. ನೋಡ್ರಿ ಇನ್ನ ಡಿಪಾರ್ಟ್ ಆಗಿಲ್ಲ, ಹಾರ್ಡ್ ಐತಿ ಜನಶತಾಬ್ದಿ. ಆ್ಯಕ್ಚುಲಿ ಅದು ಸ್ಟಾಪ್ ಆತ್ರಿ ಈಗ ಬಂದ ಹರಿಹರದಾಗ. ಹುಬ್ಬಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನಶತಾಬ್ದಿ ರೀ. ನೋಡ್ರಿ ತುಂಗಾ ರಿವರ್ ಕ್ರಾಸ್ ಆಗತ್ತೆ. ನೋಡ್ರಿ ಇದು ಬ್ಯಾಕ್ ಸೈಡ್ ವ್ಯೂ ಟ್ರೈನ್ ಮ್ಯಾನೇಜರ್ ಕಡೆಯಿಂದ. ಇನ್ನೇನು ಟ್ರೈನ್ ಹಾವೇರಿ ಅಪ್ರೋಚ್ ಆಗತ್ತೆ. ಅನೌನ್ಸ್ ಆಯ್ತು, ನಾವು ಹಾವೇರಿ ರೀಚ್ ಆಗ್ತೀವಿ ಈಗ. We are approaching Haveri station. ಹಾವೇರಿ ಇದ್ರದ 4th ಅಫಿಷಿಯಲ್ ಸ್ಟಾಪ್ ನೋಡ್ರಿ ಹಾವೇರಿ. ಇನಾಗ್ರಲಿಗೂ ಕಮರ್ಷಿಯಲ್ಗೂ ಸಂಪೂರ್ಣ ನಿಲುಗಡೆಗೆ ಬಂದ ನಂತರವೇ ದಯವಿಟ್ಟು ಎಚ್ಚರಿಕೆಯಿಂದ ಇಳಿಯಿರಿ. ಹಾವೇರಿ ಅಪ್ರೋಚ್ ಆದೀವಿ. ಇದ್ರ 4th ಅಫಿಷಿಯಲ್ ಮತ್ತು ಕಮರ್ಷಿಯಲ್ ಸ್ಟಾಪ್ ರೀ. ಕಮರ್ಷಿಯಲ್ ಸ್ಟಾಪ್ ಐತಿ, ಇನಾಗ್ರಲ್ದಾಗ ಸ್ಟಾಪ್ ಅದ.
ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಸ್ಟೂಡೆಂಟ್ಸ್ ಬಂದಿದ್ರಲ್ಲಿ ಅವರು ಡಿಬೋರ್ಡ್ ಆಗ್ಲಿಕ್ಕತ್ತಾರ. ಒಳ್ಳೆ ಟ್ರೈನ್ ಮಜಾ ತಗೊಂಡಿರ ಈಗ ನಡೀರಿ ಅಂತ ನೋಡ್ರಿ, ಹಾವೇರಿ ಬಂದಿವಿ. ನಿಮಗೂ ಥ್ಯಾಂಕ್ ಯು ಅಂಕಲ್. ನೋಡ್ರಿ ಹಾವೇರಿ ಸ್ಟೇಷನ್ದಾಗ ಇದಕ್ಕೆ ಇಲ್ಲಿ ಮತ್ತೆ ಫ್ಲಾಗ್ ಆಫ್ ಆಗತ್ತಾ. ಬರ್ರಿ, ಡೋರ್ ಕ್ಲೋಸ್ ಆಗ್ತಾವೇನು, ಹೋಗುನು. ಡೋರ್ಸ್ ಕ್ಲೋಸ್ ಆದವು. ಹಾವೇರಿ ಡಿಪಾರ್ಟ್ ಅದೇ. ಇಲ್ಲಿ ಫಂಕ್ಷನ್ ಜೋರ್ದಾರ್ ಮಾಡ್ಯಾರ. ಹಾವೇರಿ ಡಿಪಾರ್ಟ್ ಆದ್ವಿ. ನೆಕ್ಸ್ಟ್ ಇನ್ ಡೈರೆಕ್ಟ್ ಒಮ್ಮೆ ಬಂದು ಹುಬ್ಳಿ. ಇಲ್ಲಿಂದ ಹುಬ್ಳಿ 73 ಕಿಲೋಮೀಟರ್ ಅದ. ಬರೀ 45 ನಿಮಿಷನಾಗ ಹೋಗುತ್ತಾ. ಈಗಂದ್ರೆ ನಮ್ಮ ಕೋಚ್ ಪೂರಾ ಕಂಪ್ಲೀಟ್ ಖಾಲಿ ಐತೆ. ಈಗ ಹಾವೇರಿ ಒಳಗೆ ಸ್ಕೂಲ್ ಸ್ಟೂಡೆಂಟ್ಸ್ ಬೋರ್ಡ್ ಆಗ್ಯಾರ. ಇವ್ರು ಹುಬ್ಳಿ ಒಳಗೆ ಹೇಳ್ತಾರ. ಇನ್ನೇ ನಾವು ಹುಬ್ಳಿ ಇನ್ನೊಂದು 40 ಮಿನಿಟ್ಸ್ನಾಗ ಹುಬ್ಳಿ ರೀಚ್ ಆಗ್ತೀವಿ ರೀ. ಟೈಮ್ ಆಗ್ಲಿಕ್ಕದಾದ್ರೆ 6 ಗಂಟೆ. ಫೈನಲ್ ಹುಬ್ಳಿಗೆ ರೀಚ್ ಆಗತ್ತೆ ಟ್ರೈನ್. ಹುಬ್ಳಿ ಒಳಗೆ ಗ್ರ್ಯಾಂಡ್ ವೆಲ್ಕಮ್ ಆಗತ್ತೆ ಇದ್ರದ. ನಾವು ಹುಬ್ಳಿ ಅಪ್ರೋಚ್ ಅಂತೂ ಇಂತೂ ಫೈನಲಿ ವಾಣಿಜ್ಯ ನಗರಿಗೆ ಬಂತ್ರಿ. ಹುಬ್ಬಳ್ಳಿಗೆ ಯಶವಂತಪುರದಾಗಿದ್ದದ ಎಂಟ್ರೆನ್ಸ್ ಅಪ್ರೋಚ್ ಆದಾಗ ಪ್ಲಾಟ್ಫಾರ್ಮಿಗೆ ಮೈ ಜುಮ್ ಅಂದ್ಬಿಟ್ಟಿತ್ತು ನೋಡ್ರಿ. ಆ ಪರಿನ ಕಾಣಕತ್ತಿತ್ತ. 11:15 ಬಿಟ್ಟು 6 ಗಂಟೆಗೆ ಇನಾಗ್ರಲ್ ಐತಿ. ಲೇಟ್ ಅಲ್ಲ, ಯಾಕಂದ್ರೆ ಎಲ್ಲ ಸ್ಟೇಷನ್ಗೂ ಸ್ಟಾಪ್ ಐತಿ ಆಲ್ಮೋಸ್ಟ್ ಅಲ್ಲ. ಸ್ಕೂಲ್ ಚಿಲ್ಡ್ರನ್ಸ್ ಅದಾರ. ಬೋರ್ಡು ಡಿ ಬೋರ್ಡು ಆಗ್ಲಿಕ್ಕತ್ತಾರ. ಬರ್ರಿ ಹುಬ್ಳಿ ಒಳಗೆ ಹೆಂಗೆ ವೆಲ್ಕಮ್ ಮಾಡ್ತಾರೆ ನೋಡೋನು. ನಮ್ಮ ಬೆಂಗಳೂರು ಬೆಳಗಾವಿ ವಂದೇ ಭಾರತನ ವಿಧಾನಸೌಧ ಟು ಸುವರ್ಣಸೌಧ ನೋಡ್ರಿ. ಹುಬ್ಳಿ ಎಂಟ್ರಿ ಅದೀವಿ. ಸಿಂಧನೂರು KSR ಬೆಂಗಳೂರು ಆಗೈತ್ರಿ ಅದ. ಪ್ಲಾಟ್ಫಾರ್ಮ್ 1ಕ್ಕೆ ಬರತ್ತಾ. ಪೂರಾ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೋತಾರೆ ಇಲ್ಲಿ ಅದನ್ನ. ಯಾಕಂದ್ರೆ ನಾನು ಮೊನ್ನೆ ನೋಡಿದ್ದೆ, ಸ್ಟೇಜ್ ಪೂರ್ತಿ ಫುಲ್ ಪ್ರಿಪ್ರೇಷನ್ ಮಾಡಿದ್ರು ನೋಡ್ರಿ. ಟ್ರೈನ್ ಫೈನಲಿ ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ಹುಬ್ಳಿಗೆ ಬಂದೈತಿ. ಹುಬ್ಳಿ ಒಳಗೆ ಫಂಕ್ಷನ್ ದೊಡ್ಡ ಜೋರ ಮಾಡ್ಯಾರ. ಹುಬ್ಳಿ ಒಳಗೆ ಫಂಕ್ಷನ್ ಕವರ್ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಆಗೋದಿಲ್ಲ. ಟ್ರೈನ್ ಸದ್ದ ಲಾಕ್ ಆಗತ್ತಿ ಸದ್ದ. ನೋಡ್ರಿ ಇದ ಫ್ರಂಟಿಂದ ಹುಬ್ಳಿ ಒಳಗೆ ಫಂಕ್ಷನ್. ಇಲ್ಲಿ ಹಾನರೇಬಲ್ MP ಅವರು ಇದಕ್ಕೆ ಫ್ಲಾಗ್ ಆಫ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇದು ಆದಿಂದ ಧಾರವಾಡ ಆದ ತಕ್ಷಣ ಲಾಸ್ಟ್ ಸ್ಟಾಪ್ ಸೀದಾ ಬೆಳಗಾವಿಗೆ. ಫೈನಲಿ ಹುಬ್ಳಿಯಿಂದ ಡಿಪಾರ್ಟ್ ಆತ್ರಿ ಟುವರ್ಡ್ಸ್ ಧಾರವಾಡ. ट्रेन टुवर्ड्स धारवाड़ का ಹೊಂಟೈತಿ
ನೋಡ್ರಿ ಇದು ಧಾರವಾಡ ಮತ್ತು ಹುಬ್ಳಿ ನಡ್ಬಾಕಿರೋ ಗದಗ ಬೈಪಾಸ್ ರೀ ಇದು. ನೋಡ್ರಿ ಟ್ರೈನಿಗೆ ಧಾರವಾಡ ಎಂಟ್ರಿ ಆಕತಿ. ಒಂಥರ ವಾಣಿಜ್ಯ ನಗರಿ ಇದ್ದಂಗ್ರಿ ಇದ. ಹುಬ್ಳಿ ವಾಣಿಜ್ಯ ನಗರಿ, ಧಾರವಾಡ ಶಿಕ್ಷಣಕ್ಕೆ ಭಾಳ ಫೇಮಸ್ ರೀ. ಎಂಟ್ರಿ ಆದಿವೆ ನೋಡೋಣ ಬರ್ರಿ ಇಲ್ಲಿ ಒಂದೇ ಭಾರತ್ ಹೆಂಗೆ ವೆಲ್ಕಮ್ ಮಾಡ್ತಾರಂತ. बताओ आपका नाम क्या है? अच्छा बेलगाम से आए आप. कैसा लगा आपको वंदे भारत में चढ़ के? बढ़िया है, हाँ पहली बार बैठे वाला। हाँ, एक्सपीरियंस कैसा है आपका? अच्छा लग रहा है? अच्छा लगा. पूरा बेलगाम हाँ साफ सुथरा लग रहा है. अच्छा, बाकी ट्रेन से साफ सुथरा है ना? खाना भी अच्छा है. पहला आप खाना खा लो, उसके बाद आप फिर से एक बार मैं इंट्रो ले लेता हूँ, उसके बाद ठीक. ನೋಡ್ರಿ 2-3 ಮಿನಿಟ್ಸ್ ಆದ್ಮೇಲೆ ಧಾರವಾಡಿಂದ ಡಿಪಾರ್ಟ್ ಆತ. ಫ್ಲಾಗ್ ಆಫ್ ಆತ ಇಲ್ಲಿ ಇದಕ್ಕೆ. ನೆಕ್ಸ್ಟ್ ಅಂಡ್ ಫೈನಲ್ ಅಫಿಷಿಯಲ್ ಹಾರ್ಟ್ ಬಂದ್ಬಿಟ್ಟ ಸುವರ್ಣಸೌಧ ಬೆಳಗಾವಿ. ನೋಡ್ರಿ ಕುಂದಾನಗರಿ ಬೆಳಗಾವಿ. ಧಾರವಾಡದಾಗೂ ಫಂಕ್ಷನ್ ಜೋರಾಗೈತಿ ಇದ್ರದ. ಫ್ಲಾಗ್ ಆಫ್ ಆಗಿತ್ತು ಇಲ್ಲಿಂದ ಇದ್ರದ. ನೆಕ್ಸ್ಟ್ ಒಮ್ಮೆ ಇದ್ರ ಅಫಿಷಿಯಲ್ ಅಂಡ್ ಕಮರ್ಷಿಯಲ್ ಹಾಲ್ಟ್ ಬಂದ್ಬಿಟ್ಟು ಬೆಳಗಾವಿ. ಸೀದಾ ಬೆಳಗಾವಿಗೆ ಹೋಗೋಣ ಬರೀನ. ಬೆಳಗಾವಿ ಕೇಂದ್ರೀಯ ವಿದ್ಯಾಲಯದ ಸ್ಕೂಲ್ ಮಕ್ಕಳೆಲ್ಲ ಬಂದಾರ. ಥ್ಯಾಂಕ್ ಯು. ಧಾರವಾಡ ಆದ್ಮ್ಯಾಗ ಎಲ್ಲಾರ್ದು ವೈಭವ ಚೇಂಜ್ ಆಗೈತ್ರಿ. ಯಾಕಂದ್ರೆ ಲಾಸ್ಟ್ ಸ್ಟಾಪ್ ಐತಲ್ಲ, ಎಲ್ಲರೂ ಅವ್ರವ್ರ ಕೆಲಸದಾಗ ಬ್ಯುಸಿ ಅದಾರ. RCD ಅವರು ಅಂತೂ ಆಲ್ರೆಡಿ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಯಾರ. ಆದಷ್ಟು ಜಲ್ದಿನ ನೀವು ಅವ್ರ ವಿಡಿಯೋ ನೋಡ್ಬೋದು. ಬರ್ರಿ ಇಂಡಿಯನ್ ರೈಲ್ವೇದ ವಂದೇ ಭಾರತ್ ಸೆಮಿ ಹೈ ಸ್ಪೀಡ್ ಟ್ರೈನ್ ಏನೈತೆ ಅನ್ನೋದು ಅನ್ಬಾಕ್ಸ್ ಮಾಡಿ ಹೇಳ್ತೀನಿ. ಏನೈತೆ ಅನ್ನೋದು ಗೊತ್ತಿಲ್ಲ. ಚಪಾತಿ ಅನ್ಸತ್ ಮೇ ಬಿ ಇದು. ಚಪಾತಿ ಕೊಡ್ಲಿಕ್ಕೆ खाना कैसा लग रहा है? कैसा है? खाना अच्छा है, खाना बहुत अच्छा है, बहुत सारी ingredients वगैरह बहुत सारी दे रहे हैं। हाँ, कैसा लगा खाना? अच्छा लगा? ठीक, बोल दीजिए खाना कैसा लगा आपको? आप लोग अभी पहले गए वंदे भारत में, फर्स्ट टाइम ಊಟ ಚಲೋ ಅದಾರಿ ಪೂರ್ತಿ? ಏನು ಇಷ್ಟ ಆಯ್ತು ನಿಮ್ಗೆ ಅದರಲ್ಲಿ? ಪನ್ನೀರು ಮಾಡ್ರಿ ಊಟ ಮಾಡಿ. ಊಟದೊಳಗೆ ಇಷ್ಟು ಕೊಟ್ಟಾರ. ಇದು ಜೀರಾ ರೈಸ, ಆಲೂ ಪನ್ನೀರ, ಒಂದು ದಾಲ್ ಐತಿ, ಕ್ಲಾಸಿಕ್ ದಹಿ, ಚಪಾತಿ, ಕಟ್ಲರಿ, ಪಿಕಲ್ಲ ಇಷ್ಟ ಐತಿ. ತಿಂದು ಟೇಸ್ಟ್ ಹೇಳ್ತೇನೆ. ಈಗ ಮೇನ್ ಇಂಪಾರ್ಟೆಂಟ್ ಧಾರವಾಡ ಪೇಡ ಕೊಟ್ಟಾರಿ. ಧಾರವಾಡ ಪೇಡ ಮರ್ತಿದ್ದೆ. ಬರ್ರಿ ಈಗ ಊಟ ಸ್ಟಾರ್ಟ್ ಮಾಡೋಣ. ಹೆಂಗೈತೆ ಅಂತ ಹೇಳ್ತೇನೆ. ಒಂದು ಪನ್ನೀರ್ ಕೊಟ್ಟಾರಿ, 2 ಪೀಸ್ ಪನ್ನೀರ್. ನೆಕ್ಸ್ಟ್ ಒಂದು ದಾಲ್ ಐತಿ, ರೈಸ್, ಆಲೂ, ನೆಕ್ಸ್ಟ್ ಧಾರವಾಡ ಪೇಡ, ಚಪಾತಿ ಪನ್ನೀರ್ ಗ್ರೇವಿ ಮಸ್ತ್ ಐತಿ. ದಾಲ್ ಟ್ರೈ ಮಾಡೋಣ. ದಾಲು ಚಲೋ ಐತ್ರಿ. ಈಗ ಆಲೂ, ಆಲೂ ಕಾರ್ ಚಲೋ ಐತಿ. ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಇನಾಗ್ರಲ್ಗೂ ಕಮರ್ಷಿಯಲ್ಗೂ ಭಾಳ ಚೇಂಜ್ ಆಗತ್ತ. ರೈಸ್ ಟ್ರೈ ಮಾಡೋಣ ಬರ್ರಿ. ರೈಸ್ ಚಲೋ ಐತಿ ಬರ್ರಿ. ಕಂಪ್ಲೀಟ್ ಓವರ್ ಆಲ್ ತಿಂದ ರಿವ್ಯೂ ಹೇಳ್ತೀನಿ. ಊಟದ್ರು ಕಂಪ್ಲೀಟ್ ಆತ್ರಿ. ಊಟದ ರೇಟಿಂಗ್ ಹೇಳ್ಬೇಕಂದ್ರೆ 4.5 ಔಟ್ ಆಫ್. ಊಟ ಅಂತೂ ಪೂರಾ ಕಂಪ್ಲೀಟ್ ಆತ್ರಿ. ಊಟಕ್ಕೆ ಹೇಳ್ಬೇಕಂದ್ರೆ 4.5 ರೇಟಿಂಗ್ 5ಗೆ. ಚಲೋ ಇತ್ತ, ಅಷ್ಟು ಇದಿಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ಬಿಸಿ ಇರಲಿಲ್ಲ ರೀ, ಸ್ವಲ್ಪ ಬೇಗ ಬರಬೇಕಿತ್ತು, ಬೇಗ ಬಂದಿರಲಿಲ್ಲ. ಊಟ ಅಂತೂ ಎಲ್ಲ ಓವರ್ ಆಲ್ ಚಲೋ ಇತ್ತು. ಎಲ್ಲರದು ಊಟ ಆಯಿತು. कैसा लगा आपको? अच्छा लगा. खाने में क्या अच्छा ज़्यादा अच्छा लगा आपको? सब्जी अच्छी. कौन सा
नहीं ठीक, मेरा भी बस है पाई के लिए मैं 4.5 दिया था। ठीक, आपको क्या अच्छा लगा? हाँ, राइस अच्छा, पेड़ा अच्छा लगा नहीं लगा आपको? ಥ್ಯಾಂಕ್ ಯು. ನೋಡ್ರಿ ಟ್ರೈನಿಗೆ ಲೋಂಡಾಗ್ ಸ್ಕಿಪ್ ಮಾಡಾಕತ್ತೈತಿ. ಲೋಂಡಾ ಆದ ತಕ್ಷಣ ನೆಕ್ಸ್ಟ್ ಅಫಿಷಿಯಲ್ ಆ್ಯಂಡ್ ಕಮರ್ಷಿಯಲ್ ಹಾಲ್ಟ್ ಬಂದು ಬೆಳಗಾವಿ. ಟೈಮ್ ಆಗ್ಲಿಕ್ಕತ್ತದ 7:55. ಟೈಮ್ ಆಗ್ಲಿಕ್ಕತ್ತದ 8:25. ರೈಲ್ ಫ್ಯಾನ್ಗಳೆಲ್ಲ ಅವರು ಡ್ಯೂಟಿ ಮುಗಿಸಾಕ್ತಾರ. ಹಂಗೆ ಕೇಂದ್ರೀಯ ವಿದ್ಯಾಲಯ ಬೆಳಗಾವಿ ಸ್ಟೂಡೆಂಟ್ಸ್ಗಳು ಬಂದಿದ್ರ, ಎಲ್ಲರೂ ಪೂರ್ತಿ ಜರ್ನಿ ಎಂಜಾಯ್ ಮಾಡ್ಯಾರ. ಬರ್ರಿ ಇನ್ನೇನು 19 ಕಿಲೋಮೀಟರ್ ಅಷ್ಟೇ ಐತೆ ಬೆಳಗಾವಿ. ಇನ್ನು 19 ಕಿಲೋಮೀಟರ್ಸ್ನಾಗ ನಾವು ಬೆಳಗಾವಿ ರೀಚ್ ಆಗ್ತೀವಿ. ಟ್ರೈನ್ ಫೈನಲಿ ಬೆಳಗಾವಿಗೆ ಬಂತು ನೋಡ್ರಿ. ಟೈಮ್ ಆಗ್ಲಿಕ್ಕತ್ತದ 8:40. 8:40 ನಾವು BGMಗೆ ಎಂಟ್ರಿ ಆದೀವಿ. ನಮಗೇನು ಮಾಡೋಕ್ಕೇನು ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ನಾವಂತರೂ ಫುಲ್ ಖುಷಿ ಇದೇವ್ರಿ. ಯಾಕಂದ್ರೆ ಫಸ್ಟ್ ಟೈಮ್ KSR ಬೆಂಗಳೂರಿಂದ ಬೆಳಗಾವಿಗೆ ಡೆಡಿಕೇಟೆಡ್ ವಂದೇ ಭಾರತ್ ಬಂದೈತಿ. ಡೋರ್ಸ್ ಓಪನ್ ಆಗ್ತಾವು. ಎಷ್ಟು ಖುಷಿ ಇದೆ ಅಂದ್ರೆ ವಿಧಾನಸೌಧದಿಂದ ಸುವರ್ಣಸೌಧಕ್ಕೆ ಬರೋದಕ್ಕಿಂತ ಖುಷಿ ಇದಕ್ಕಿಂದ್ರೆ ಬೇರೆದು ಹೊಂದಿಲ್ರಿ. ಭಾಳ ಅಂದ್ರೆ ಭಾಳ ಖುಷಿ ಇದೀವಿ. ಡೋರ್ ಓಪನ್ ಆಯ್ತು ನೋಡ್ರಿ. ಫಸ್ಟ್ ಟೈಮ್ KSR ಬೆಂಗಳೂರಿಂದ ಬೆಳಗಾವಿಗೆ ವಂದೇ ಭಾರತ್ ತೊಗೊಂಬಂದಿವ್ರಿ. ಆರೆಂಜ್ ರೇಖ ಭಾಳ ಅಂದ್ರೆ ಭಾಳ ಖುಷಿ ಇದೀವಿ. ಜನಗಳೆಲ್ಲ ಫುಲ್ ಖುಷಿ ಅದಾರ. ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ KSR ಬೆಂಗಳೂರದಾಗಿದೆ ಫ್ರಂಟ್ ನೋಡಕ್ಕೆ ಸಿಕ್ಕಿರಲಿಲ್ಲ. ಬರೀ ಫ್ರಂಟ್ ತೋರಿಸ್ತೀನಿ ಫಸ್ಟ್. ನೋಡ್ರಿ ಬೆಳಗಾವಿಗಿದ್ದು ವಂದೇ ಭಾರತ ಫ್ರಂಟಿಂದ. ಯಾಕಂದ್ರೆ KSR ಬೆಂಗಳೂರೊಳಗೆ ತೋರ್ಸೋಕ್ಕಾಗಿದ್ದಿಲ್ಲ ನಾನು. ಫುಲ್ ಎಲ್ಲ ಹೂವು ಹಾಕಿ ಡೆಕೋರೇಷನ್ ಮಾಡಿ ಇಲ್ಲಿ ಗ್ರ್ಯಾಂಡ್ ಇದು ಮಾಡಿ ಇಲ್ಲಿ ಆನರೇಬಲ್ MP ಅವರು ಇದನ್ನ ವೆಲ್ಕಮ್ ಮಾಡ್ಕೊಂಡ್ರು. ಓವರಾಲ್ ನಿಮ್ಗೆ ಜರ್ನಿ ಹೇಳ್ಬೇಕಂದ್ರೆ ಜರ್ನಿ ಮಾತ್ರ ಇಷ್ಟು ಕಂಫರ್ಟ್ ಇತ್ತಂದ್ರೆ ರೀ ಭಾರಿ ಅಂದ್ರೆ ಭಾರಿ ಕಂಫರ್ಟ್ ಇತ್ತು. ಫಸ್ಟ್ ಟೈಮ್ ನನಗೆ ವಂದೇ ಭಾರತ್ ಒಳಗೆ ಫುಡ್ ಇಷ್ಟ ಆಗಿದ್ದು. ನಾನು ಇಲ್ಲಿ ತನಕ 3-4 ವಂದೇ ಭಾರತ್ ಇನಾಗ್ರಲ್ ಮಾಡೀನಿ. ಆದರೆ ಯಾವ್ದ್ರಾಗ ಊಟ ಅಷ್ಟಕ್ಕಷ್ಟೇ ಎವರೇಜ್ ಅನಿಸಿತ್ತು. ಈ KSR ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಒಳಗಂತೂ ಊಟ ಅಂತೂ ಭಾರಿ ಅನಿಸ್ತಿ. ಫೈನಲಿ ಭಾಳ ದಿನಗಳ ಕನಸು, ಎಲ್ಲರದ ಕನಸು, ನಮ್ಮ ಉತ್ತರ ಕರ್ನಾಟಕದ ಜನತೆ ಕನಸು ನನಸಾಗೈತಿ. ಯಾಕಂದ್ರೆ KSR ಬೆಂಗಳೂರಿಂದ ಬೆಳಗಾವಿಗೆ ವಂದೇ ಭಾರತ್ ರೀಚ್ ಆಗೈತಿ. ಇದ್ರ ನಾಳೆ ಫಸ್ಟ್ ಕಮರ್ಷಿಯಲ್ ಜರ್ನಿನೂ ಸ್ಟಾರ್ಟ್ ಆಗತ್ತೆ. 5:20 ಬೆಳಗಾವಿಂದ ಹೊರಡತ್ರಿ. ಟೈಮ್ ಟೇಬಲ್ ಏನಾಯತ್ತ ಅಂತೇಳಿ ನಿಮ್ಗೆ ಚಾರ್ಟ್ನಾಗ ತೋರಿಸಿನಿ, ಅದು ಓದ್ಕೋರಿ. ನಿಮ್ಗೆ ಇಲ್ಲಿ ತನಕ ಈ ವಿಡಿಯೋ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ, ಸಬ್ಸ್ಕ್ರೈಬ್ ಮಾಡಿರಿ. ನಾ ಏನಾರ ತಪ್ಪು ಮಾಡಿದ್ರೆ ಹೇಳ್ರಿ. ಇಂಥದ್ದು ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ರೀ.